ನಮ್ಮ ಯೂಟ್ಯೂಬ್ ಚಾನಲ್ ಗುರುವಾರದ ನಂದಗೋಕುಲ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ತಡ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಈ ಒಂದು ಎಪಿಸೋಡ್ನಲ್ಲಿ ವಲ್ಲಭ ಮನೆಗೆ ಬರ್ತಾನೆ. ಇಲ್ಲಿ ಅಮ್ಮು ತುಗುಡಿಸ್ತಾ ಕೂತಿರ್ತಾಳೆ ರೂಮಲ್ಲಿ. ಯಾವಾಗ ಅವ್ನು ಬಂದ್ಬಿಟ್ಟು ಏಯ್ ಕರಿಬೇಕು ಎದ್ದೇಳೆ ಮೇಲೆ ಇಲ್ಲಿ ಏನು ಮಾಡ್ತಾ ಇದೀಯ, ನಾನು ಹೇಳಿಲ್ವಾ ನಾನು ಬರೋದು ಲೇಟರ್, ನೀನು ಊಟ ಮಾಡಿ ಮಲ್ಕೋ ಅಂತ ಹೇಳಿ ಮಲ್ಕೊಳ್ಳೋದು ಬಿಟ್ಟು ತುಗುಡಿಸ್ತಾ ಇದೆಯಾ ಅಂತ ಹೇಳ್ತಾನೆ. ಆಗ ನನಗಿಲ್ಲ ಕಾಣೋ ಕಾರ್ಪಪ್ಪ, ನಂಗೆ ನಿದ್ದೆ ಬರ್ತಾ ಇಲ್ಲ, ಸುಮ್ಮನೆ ಕೂತಿದ್ದೀನಿ. ಸರಿ ಅದು ಸರಿ ಬಾ, ಊಟ ಮಾಡುವಂತೆ, ಊಟ ಬಡಿಸ್ತೀನಿ ಬಾ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದ್ದವನು ಇಲ್ಲ ಕಣೆ, ನಂದಾಗಲೇ ಊಟ ಆಗೋಯ್ತು, ಇವತ್ತು ನನ್ನ ಫ್ರೆಂಡು ಬರ್ತ್ಡೇ ಪಾರ್ಟಿ ಇತ್ತು, ಅಲ್ಲೋಗಿ ಪಿಜ್ಜಾ ಬರ್ಗರ್ ಹಾಗೆ ಮತ್ತು ಫ್ರೆಂಚ್ ಫ್ರೈಸು ಚಿಪ್ಸು ಜ್ಯೂಸು ಎಲ್ಲ ಕುಡ್ದು ಹೊಟ್ಟೆ ತುಂಬ ಹೋಗಿದೆ ಕಣೆ, ಬೇಡ ಕಣೆ ಅಂತ ಹೇಳ್ತಾನೆ. ಆಗ ಅವಳು ಅಯ್ಯೋ ಕಾರ್ಪಪ್ಪ, ನನ್ನನ್ನು ಬಿಟ್ಟು ಪಿಜ್ಜಾ ಪಿಜ್ಜಾನ ಅಂತ ಹೇಳ್ತಾಳೆ. ಆಗ ಹ್ಞೂ ಕಣೆ, ಯಾಕೆ ನೀನು ಹೊಟ್ಟೆ ಬಾಕ ಕಾಣೋ, ನನ್ನನ್ನು ಬಿಟ್ಟು ಪಿಜ್ಜಾ ತಿನ್ಕೊಂಬಂದಿದೆಯಲ್ಲ, ನಿನ್ನ ಕೆಟ್ಟವನು ಕಾಣೋ, ಸರಿ ಬಿಡು ಅಂತ ಹೇಳ್ತಾಳೆ. ಆಗ ಇವನಿದ್ದನು ಹ್ಞೂ ಕಣೆ, ಇನ್ನೇನು ಮಾಡೋಕ್ಕಾಗತ್ತೆ, ಅಲ್ಲಿ ನನ್ನ ಬರ್ತಡೇ ಪಾರ್ಟಿಗೆ ಹೋಗಿ ನನ್ನ ಹೆಂಡ್ತಿಗೆ ಒಂಚೂರು ಕೊಡಿ ಅಂತ ಹೇಳೋಕ್ಕಾಗತ್ತಾ, ನಿನ್ನ ತೊಗೊಂಬಂದಿದ್ದೀನಿ ನಾನೇ, ಬರ್ತಾ 200 ರೂಪಾಯಿ ಕೊಟ್ಟು ತೊಗೊಂಡು ತಿನ್ನು ಅಂತ ಹೇಳ್ತಾನೆ. ನೀನೆಂಥ ಬಕಾಸೂರಿ ಅಂತ ಗೊತ್ತು, ತಿನ್ನು ಅಂತ ಹೇಳ್ತಾನೆ. ಆಗ ಅಮ್ಮು ಇದ್ದಳು ನನ್ನನ್ನೇ ಬಕಾಸೂರಿ ಅಂತೀಯ, ನಾನು ತಿನ್ನೋಲ್ಲ ಕಣೋ, ಬೇಡ, ನಾನು ಬಕಾಸೂರಿ ಅಂತ ಹೇಳ್ತೀಯ, ನನಗೆ ಸ್ವಾಭಿಮಾನ ಇದೆ, ನಾನು ತಿನ್ನಲ್ಲ, ನಂಗೆ ಬೇಡ ಅಂತ ಹೇಳ್ತಾಳೆ. ಆವಾಗ ವಲ್ಲಭ ಇದ್ದನು ಏಯ್ ನೀನೆಂಥ ಇದು ಅಂತ ನನಗೆ ಗೊತ್ತು, ತಿಂಡಿ ಪೋತಿ ಅಂತ, ಸುಮ್ಮನೆ ತಿನ್ನು, ಅದಕ್ಕೆ ತೊಗೊಂಬಂದಿದ್ದಲ್ಲ, ಬರ್ತಡೇಲೆಲ್ಲ ಕೇಳೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ತೊಗೊಂಬಂದಿದ್ದೀನಿ ನಿನಗೋಸ್ಕರ ಅಂತಾನೆ, ಬಾಯಿ ಮುಚ್ಕೊಂಡು ತಿನ್ನು ಅಂತ ಹೇಳ್ತಾನೆ. ಆಗ ಅವಳಿದ್ದಳು ಬೇಡ ನನಗೆ, ನಾನು ತಿನ್ನಲ್ಲ ಬಿಡು ಅಂತ ಹೇಳಿ ಹಾಗೆ ಸರಿ ಹೋಗ್ತಾಳೆ. ಸರಿ ಬಿಡು, ತಿಂದೇ ಪರವಾಗಿಲ್ಲ ಅಂತ ಹೇಳಿ ವಲ್ಲಭ ಮಲ್ಕೊತಾನೆ. ಮಲ್ಕೊಂಡ್ಮೇಲೆ ಇವಳು ಅಮ್ಮು ಎದ್ಬಿಟ್ಟು ಪಿಜ್ಜಾ ತಿಂತಾ ಕೂತಿರ್ತಾಳೆ. ಚೆನ್ನಾಗಿ ಸ್ಪೈಸಿ ಆಗಿದೆ, ಜ್ಯೂಸಿ ಆಗಿದೆ ಅಂತ ಅಂದ್ಕೊಂಡು ಚೆನ್ನಾಗಿ ತಿಂತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿ ಅವ್ರ ಗೋಡೆ ಮೇಲೆ ಪಲ್ಲಿ ಲೊಚ್ಕೊಟ್ಬಿಡತ್ತೆ. ಅದು ನೋಡಿ ಇವಳು ಅಮ್ಮ ಅಂತ ಜೋರಾಗಿ ಏಯ್ ಕರಿಬೇಕು, ಏನಾಯ್ತು, ಯಾಕೆ ಕಿರ್ಚ್ಕೊಂಡೆ ಹಿಂಗೆ ಅಂತ ಕೇಳ್ತಾನೆ. ಆಗ ಅಯ್ಯೋ ಅದು ಪಲ್ಲಿ ಕಾಡ್ಪಪ್ಪ ಅಂತ ಹೇಳ್ತಾಳೆ. ಎಲ್ಲಿ ಅಂತ ಕೇಳಿದಾಗ ಅಲ್ಲಿ ಗೋಡೆ ಮೇಲೆ ಅಂದಾಗ ನೀನೇ ಒಂದು ದೆವ್ವ ಥರ ಇದೆಯಾ, ನೀನೇ ಪಲ್ಲಿಗೆ ಎದುರ್ಕೋತೀಯಾ, ಸರಿ ಬಿದ್ಕೋ ಸುಮ್ಮನೆ ಅಂತ ಹೇಳ್ತಾನೆ. ಅಷ್ಟಲ್ಲೇ ಅವಳ ಕೈಲಿ ಪಿಜ್ಜಾ ಇರೋದು ನೋಡ್ಬಿಡ್ತಾನೆ. ಏನು ಹಿಡ್ದಿದ್ಯಾ ಕೈಲಿ ಪಿಜ್ಜಾ, ಯಾರೋ ನನಗೆ ಸ್ವಾಭಿಮಾನ ಇದೆ, ನಾನು ತಿನ್ನಲ್ಲ ಅಂತೆಲ್ಲ ಬಿಲ್ಡಪ್ ಕೊಟ್ಟರು, ಇವಾಗ ಮಧ್ಯರಾತ್ರಿಯಲ್ಲಿ ಸೂರ್ಯವಂಶ ಫಿಲಮಲ್ಲಿ ಉಪ್ಪಿಟ್ಟು ತಿನ್ನಂಗೆ ಇಲ್ಲಿ ಪಿಜ್ಜಾ ತಿಂತ ಕೂತಿದ್ದಾರೆ ಅಂತ ಹೇಳ್ತಾನೆ. ಆಗ ಅವಳಮ್ಮ ಇದ್ದವಳು ನಾನೇನು ತಿಂತಾ ಇರಲಿಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತಲ್ವಾ, ದುಡ್ಡು ಹಂಗೆಲ್ಲ ವೇಸ್ಟ್ ಮಾಡಬಾರ್ದು ಊಟದಲ್ಲಿ ಅಂತ ಹೇಳಿ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ವೇಸ್ಟ್ ಆಗಬಾರ್ದು ಅಂತ ತಿಂತಾ ಕೂತಿದ್ದೆ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದ್ದನು ಅದು ವೇಸ್ಟ್ ಆದರೂ ಪರವಾಗಿಲ್ಲ, ಸ್ವಾಭಿಮಾನ ಅಲ್ವಾ ನಿನಗೆ ಅಂತ ಹೇಳ್ತಾನೆ. ಆಗ ಸ್ವಾಭಿಮಾನ ಸರಿ ತಿನ್ಬಿಟ್ಟು ಬಿತ್ಕೊ, ಇನ್ನೇನು ಆಗಲೇ ಓಪನ್ ಮಾಡಿ ತಿಂತಾನೆ ಇದೆಯಾ, ಇನ್ನೇನು ನಂಗೆ ಗೊತ್ತಿತ್ತು ನೀನು ತಿಂತೀಯ ಅಂತ, ತಿನ್ಬಿಟ್ಟು ದಬ್ಬಾಕೋ ಅಂತ ಹೇಳ್ತಾನೆ. ಆಗ ಅಮ್ಮು ಇದ್ದಳು ಸರಿ ಅಂದ್ಬಿಟ್ಟು ಅಮ್ಮು ನಿಂಗೆ ಈ ಸ್ವಾಭಿಮಾನಕ್ಕಿಂತ ಈ ಪಿಜ್ಜಾ ಜಾಸ್ತಿ ಆಗೋಯ್ತಾ, ನಿಂಗೆ ಬುದ್ಧಿನೇ ಇಲ್ಲ ಕಣೆ, ಯಾಕೆ ತೊಗೊಂಡೆ, ಹೋಗ್ಲಿ ಬಿಡು, ಈಗ ಹೆಂಗಿದ್ರು ಓಪನ್ ಮಾಡಿಬಿಟ್ಟಿದ್ಯಾ, ತಿನ್ಕೋ ಅಂತ ಅವಳಷ್ಟು ಅವಳು ಹೇಳ್ಕೊಂಡು ಚೆನ್ನಾಗಿ ಪಿಜ್ಜಾ ತಿಂತಾ ಇದ್ದಾಳೆ. ಮತ್ತಿಲ್ಲಿ ಪ್ರಿಯಾ ಅವ್ರ ಅಮ್ಮಂಗೆ ವೀಣಾಗೆ ಕಾಲ್ ಮಾಡಿಬಿಟ್ಟು ಅಮ್ಮ ಅಂತಾಳೆ. ಆಗ ಅವಳು ಅಯ್ಯೋ ನಾನು ನಿನಗೆ ಕಾಯ್ತಾ ಇದ್ದೆ ಪ್ರಿಯಾ, ನಿನ್ನ ಕಾಲ್ಗೆ ಕಾಯ್ತಾ ಇದ್ದೆ, ಆಗಲೇ ಸಡನ್ನಾಗಿ ಕಟ್ ಮಾಡಿಬಿಟ್ಟಲ್ಲ, ಅಳಿಯಂದ್ರು ಬಂದರು ಅಂತ, ಸತ್ಯ ಗೊತ್ತಾಗೋಯ್ತಾ ಏನು ಅಂತ ನಿನ್ನ ಫೋನ್ಗೆ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಪ್ರಿಯಾ ಇದ್ದವಳು ಅಮ್ಮ ಅದು ಸತ್ಯ ಏನು ಗೊತ್ತಾಗಿಲ್ಲ, ಆದರೆ ನಾನೇ ಸತ್ಯ ಎಲ್ಲ ಹೇಳ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ, ನಮ್ಮಪ್ಪ ಬಿಸ್ನೆಸ್ ಮ್ಯಾನ್ ಅಲ್ಲ, ನಾನು ನಿನಗಿಂತ 1 ವರ್ಷ ದೊಡ್ಡೋಳು, ನನ್ನ ಜಾತಕ ಸರಿ ಇಲ್ಲ ಅಂತ ಇರೋ ಸತ್ಯ ಎಲ್ಲ ಅವ್ರ ಹತ್ರ ಹೇಳ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ, ಪಾಪ ಅವರು ತುಂಬ ಒಳ್ಳೆಯವರು ಅಂತ ಹೇಳ್ತಾಳೆ. ಆಗ ವೀಣಾ ಇದ್ದವಳು ಏನೇ ಹೇಳ್ತಾ ಇದೆಯಾ ನೀನು, ಬುದ್ಧಿ ಬೇಡವೇನೆ ನಿನಗೆ, ಹೇಳ್ಬಿಟ್ಟು ನೀನು ಜೀವನ ಹಾಳು ಮಾಡ್ಕೊತೀಯಾ ಅಂತ ಹೇಳ್ತಾರೆ. ಆಗ ಪ್ರಿಯಾ ಇಲ್ಲ ಅಮ್ಮ, ನಾನು ಸತ್ಯ ಹೇಳಲೇಬೇಕು, ಎಲ್ಲರೂ ಮನೆಯಲ್ಲೂ ಮಗಳು ತವರಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಕಾಯಿ ಬೆಲ್ಲ ಕೊಬ್ಬರಿ ಇದೆಲ್ಲ ತುಂಬಿ ಕಳಿಸ್ತಾರೆ, ಆದರೆ ನೀನು ಮಾತ್ರ ನನಗೆ ಬರೀ ಸುಳ್ಳಿನ ಸರ್ಮಾಲನೇ ತುಂಬಿ ಕಳಿಸಿದೀಯಾ, ನೀನು ಸುಳ್ಳಿನ ಮಾತು ಕೇಳಿ ಮೇಲೆ ಹತ್ಬಿಟ್ಟಿದ್ದೀನಿ, ಯಾವಾಗ ಪಾತಾಳಕ್ಕೆ ಬೀಳ್ತೀನೋ ಅನ್ನೋದು ನನಗೆ ಗೊತ್ತಿಲ್ಲ ಅಮ್ಮ, ಆದರೆ ನನ್ನ ಗಂಡ ತುಂಬ ಒಳ್ಳೆಯವರಮ್ಮ, ನಾನು ಅವ್ರ ಹತ್ರ ಎಲ್ಲ ಸತ್ಯ ಹೇಳಿಬಿಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅಮ್ಮ, ನಾನು ನಿನ್ನ ಹತ್ರ ಹೇಳಲ್ಲ ಅಂತ ಕೇಳೋಕ್ಕೆ ಫೋನ್ ಮಾಡಿಲ್ಲ, ಹೇಳ್ತೀನಿ ಅಂತ ಹೇಳೋಕ್ಕೆ ಫೋನ್ ಮಾಡಿದ್ದೀನಿ, ಹೇಳ್ತೀನಮ್ಮ ಅಂತ ಹೇಳ್ತಾಳೆ. ಆಗ ವೀಣಾ ಇದ್ದವಳು ಹೌದಾ ಸರಿ ಹೇಳ್ತೀಯಾ ಹೇಳು, ಹಾಗಾದರೆ ಒಂದು ಮಾತ್ರ ನೆನಪಲ್ಲಿ ಇಟ್ಕೊ, ಹೇಳೋದಿದ್ರೆ ನೀನು ಹೇಳ್ತೀಯ ಸತ್ಯ ಎಲ್ಲ ನಿನ್ನ ಗಂಡನ ಹತ್ರ, ನಿನ್ನ ಗಂಡ ಬಂದು ಅವ್ರ ಅಪ್ಪನ ಹತ್ರ ಹೇಳ್ತಾನೆ, ಅವ್ರ ಅಪ್ಪಂಗೆ ವಿಷಯ ಗೊತ್ತಾಗಿ ನಮ್ಮನ್ನೆಲ್ಲ ಕರೆಸು, ಚೆನ್ನಾಗಿ ಉಗಿತಾನೆ, ನಮ್ಮ ಹತ್ರ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ರ, ನೀವು ಮನೆಯಿಂದ ಹೋಗ್ತಾ ಇರಿ ಅಂತ ಹೇಳಿ ನಿನ್ನನ್ನು ಎಲ್ಲ ಮನೆ ಬಿಟ್ಟು ಊರಿಂದ ಆಚೆ ಓಡಿಸ್ತಾರೆ. ನಾವು ಊರಿಗೆ ಬಂದರೆ ನಮ್ಮೂರಲ್ಲಿ ಜನ ಎಲ್ಲ ಆಡ್ಕೊತಾರೆ, ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಗಂಡನ ಬಿಟ್ಟು ಬಂದವಳು ಅಂತ ನಿನ್ನನ್ನು ಚೆನ್ನಾಗಿ ಆಡ್ಕೊತಾರೆ. ನಿನ್ನಿಂದಾಗಿ ಲಾವಣ್ಯನ ಮದುವೆ ಮಾಡಬೇಕು, ಲಾವಣ್ಯನ ಜೀವನನೂ ಹಂಗೆ ಉಳಿದು ಬಿಡುತ್ತೆ, ಇಬ್ಬರು ಜೀವನನೂ ಹಾಳಾದ್ಮೇಲೆ ಎತ್ತು ತಂದೆ ತಾಯಿಗೆ ಇನ್ನೇನೇ ಬೇಕು, ನಾವಂತೂ ನೇಣು ಹಾಕೊಂಡು ಸತ್ತೋಗ್ತೀವಿ, ನಾನು ಅಪ್ಪ ಯಾರೋ ಒಬ್ಬರು ಕೊಳ್ಳಿ ಇಡ್ತಾರೆ ಬಿಡು
ನಿನಗೇನು ನೀನು ಸತ್ಯ ಹೇಳ್ಬೇಕು ತಾನೆ, ಹೇಳ್ಬಿಟ್ಟು ಹೆಂಗಾದರೂ ಇರು, ನಮ್ಮನ ಬಗ್ಗೆ ನೀನು ಚಿಂತೆ ಮಾಡಬೇಡ ಅಂತ ಚೆನ್ನಾಗಿ ಎದುರಿಸ್ಬಿಡ್ತಾಳೆ. ಆಗ ಪ್ರಿಯಾ ಇದ್ದವಳು, ಅಮ್ಮ ಪ್ಲೀಸ್ ಅಮ್ಮ ನಾನು ಹೇಳಲ್ಲ ಬಿಡಮ್ಮ, ನೀನು ಈ ಥರ ಎಲ್ಲ ಮಾತಾಡಬೇಡ ಅಮ್ಮ, ಪ್ಲೀಸ್ ಅಮ್ಮ ನಾನು ಹೇಳಲ್ಲ ಬಿಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಕಟ್ ಮಾಡಿದ್ಮೇಲೆ ಮಾಧವ ಸ್ನಾನ ಮುಗಿಸಿ ಬರ್ತಾನೆ. ಆವಾಗ ಪ್ರಿಯಾ ಇದ್ದವಳು, ರೀ ನನ್ನ ಆಧಾರ್ ಕಾರ್ಡು ಅಂತಾಳೆ. ಅಯ್ಯೋ ನಿನ್ನ ಆಧಾರ್ ಕಾರ್ಡ್ ನನ್ನ ಹತ್ರನೇ ಇದೆ ಪ್ರಿಯಾ, ರಿಸೆಪ್ಷನಲ್ಲಿ ಇಷ್ಟೋ ಎಲ್ಲೋ ಬಿದ್ದೋಗಿತ್ತು ಅಂತ ಹೇಳಿ ನನಗೆ ಕೊಟ್ಟರು, ನಾನು ನಿನಗೆ ಕೊಡೋದನ್ನು ಮರ್ತೋದೆ, ಇಲ್ಲೇ ಇದೆ ಅಂತ ಹೇಳ್ತಾನೆ. ಆಗ ಪ್ರಿಯಾ ಇದ್ದವಳು, ರೀ ನನಗೆ ಕೊಡ್ರಿ ನಾನು ಹುಷಾರಾಗಿ ಇಕ್ಕೊಂತೀನಿ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಅವ್ನ ಪರ್ಸಿಂದ ತೆಗಿತಿರ್ತಾನೆ. ಆಧಾರ್ ಕಾರ್ಡ್ ತೆಗಿಬೇಕಾದ್ರೆ ಆಧಾರ್ ಕಾರ್ಡ್ನೇ ಹಾಗೆ ನೋಡ್ತಾ ಇರ್ತಾನೆ. ಇಲ್ಲಿ ಪ್ರಿಯಂಗೆ ಭಯ ಆಗ್ತಾ ಇದೆ. ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ನೋಡಿಬಿಟ್ರೆ ನನಗಿಂತ ದೊಡ್ಡವರು ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಎದ್ರುಕೊಂಡು, ರೀ ಯಾಕೆ ರೀ ಹಾಗೆ ನೋಡ್ತಾ ಇದ್ದೀರಾ ಆಧಾರ್ ಕಾರ್ಡ್ನ ಅಂತ ಕೇಳ್ತಾಳೆ. ಆಗ ಅವ್ನು ಹೇಳ್ತಾ ಇದ್ದಾನೆ, ಎಲ್ಲ ಆಧಾರ್ ಕಾರ್ಡಲ್ಲಿ ಫೋಟೋ ಚೆನ್ನಾಗೇ ಇರಲ್ಲ, ರಿಯಲಾಗಿ ಚೆನ್ನಾಗಿದ್ರು ಆಧಾರ್ ಕಾರ್ಡ್ ಫೋಟೋದಲ್ಲಿ ಚೆನ್ನಾಗಿ ಬರಲ್ಲ, ಆದರೆ ನೀನು ಮಾತ್ರ ಆಗಿಲ್ಲ, ರಿಯಲಾಗೂ ಚೆನ್ನಾಗಿದೆಯಾ ಆಧಾರ್ ಕಾರ್ಡಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಅದಕ್ಕೆ ಆ ಫೋಟೋನೇ ನೋಡ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ಅಪ್ಪ ಸದ್ಯ ಗೊತ್ತಾಗಿಲ್ಲ ನೋಡಿಲ್ಲ ಅಂತ ಹೇಳಿ ಆಧಾರ್ ಕಾರ್ಡ್ನ ಈಸಿ ಮಾಡ್ಕೊತಾಳೆ. ಆಗ ಸರಿ ಸರಿ ಪ್ರಿಯಾ ನಾವಿನ್ನೂ ಹೊರಡೋಣ, ಎಲ್ಲ ತೊಗೊಂಡಿದ್ಯಾ ಅಂತ ಚೆಕ್ ಮಾಡು ಒಂದ್ಸಲಿ ಅಂತ ಹೇಳ್ತಾನೆ. ಇಲ್ಲ ರೀ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಚೆಕ್ ಮಾಡಿದೆ ಅಂತ ಹೇಳಿ ಅವ್ರು ಅಲ್ಲಿಂದ ಹೊರಡ್ತಾರೆ. ಮತ್ತಿನ್ನೊಂದು ಕಡೆ ಸೂರ್ಯಕಾಂತ್ ಮನೆಗೆ ತನ್ನ ಬಾಮ ಇದ್ದ ಕಲಾವತಿ ಅಣ್ಣ ನಾಗೇಶ ಬರ್ತಾನೆ. ನಾಗೇಶ ಬಂದಿದ್ದು ನೋಡ್ಬಿಟ್ಟು ಸೂರ್ಯಕಾಂತ್ ಅವರು, ಓಹೋ ನಾಗೇಶ್ ಎಷ್ಟೋ ದಿನ ಆಗೋಗಿದೆ, ಬಂದು ಬನ್ನಿ ಬನ್ನಿ ಕೂತ್ಕೊಳ್ಳಿ, ನಿಮ್ಮ ಅಕ್ಕನ ಕರಿತೀನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕಲಾ ಅಂತ ಕರೀತಾರೆ. ಕಲಾ ಆಚೆ ಬಂದ್ಬಿಟ್ಟು, ಅಣ್ಣ ನೀನೇನಣ್ಣ ಅಪರೂಪಕ್ಕೆ ಇಷ್ಟೊಂದು ದಿನ ಆದಮೇಲೆ ಬಂದಿದ್ಯಾ, ಹೇಗಿದ್ಯಾ ಅಣ್ಣ ಅಂತ ಕೇಳ್ತಾಳೆ. ಹ್ಞೂನಮ್ಮ ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಮ್ಮ? ಹ್ಞೂ ಚೆನ್ನಾಗಿದ್ದೀನಿ ಅಣ್ಣ ಅಂದಾಗೆ ಅಪರೂಪಕ್ಕೆ ಏನು ಬಗ್ಗೆ ಅಂತ ಗೊತ್ತಾಗಿಲ್ಲ ಅಣ್ಣ ಅಂತ ಕೇಳ್ತಾಳೆ. ಆಗ ಇಂದಿರಾ ಇದ್ದವಳು, ಅಯ್ಯೋ ಅಕ್ಕ ಅದು ನಾನೇ ಕರ್ಕೊಂಬಂದಿದ್ದು, ನಿನ್ನೆ ತಾನೇ ನೀವು ನಿಮ್ಮ ಅಣ್ಣನ ನೆನೆಸ್ಕೊತಾ ಇದ್ರಲ್ಲ ತುಂಬ, ಅದಕ್ಕೆ ನಿಮ್ಗೆ ಯಾಕೆ ಬೇಜಾರು ಮಾಡೋದು, ನಿಮ್ಗೆ ಖುಷಿ ಆಗಲಿ ಅಂತ ಹೇಳಿ ಕರ್ಕೊಂಬಂದೆ. ಎಷ್ಟೇ ಆದರೂ ನಾನು ನೀವಿಬ್ರು ಅಕ್ಕ ತಂಗಿರಲ್ವಾ, ಅಕ್ಕಂಗೆ ತಂಗಿಗೆ ಅಕ್ಕ ಅಂತ ಇಬ್ಬರು ಜೊತೆಗಿರಲಿ ಅಂತ ಹೇಳಿ ಕರ್ಕೊಂಬಂದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಅವರು ಕಲಾವತಿಯವ್ರ ಅಣ್ಣ ನಾಗೇಶ್ ಇದ್ದವರು, ಇನ್ನೇನಮ್ಮ ಎಲ್ಲ ಆರಾಮಾಗಿ ಹೋಗ್ತಾ ಇದೆಯಲ್ವ ನಮ್ಮ ಕಲಾ, ಎಲ್ಲ ಆರಾಮಾಗಿ ಮದುವೆ ಮಾಡಿ ನೆಕ್ಸ್ಟು ಮಗನ ಮದುವೆ ಮಾಡಿದ್ರೆ ಕರೀರಿ ಹುಷಾರು ಅಂತೆಲ್ಲ ಹೇಳ್ತಾರೆ. ಆಗ ಸೂರ್ಯಕಾಂತ್ ಇದ್ದವನು, ಖಂಡಿತ ಕರಿತೀವಿ, ನಿಮ್ಮನ್ನು ಕರೀದೇ ಮಾಡೋಕ್ಕಾಗತ್ತಾ ನಾಗೇಶ್, ಇವಳು ಮದುವೆಗೆ ಕರಿಬೇಕು ಅಂದ್ಕೊಂಡ್ವಿ, ಅಮ್ಮ ಮದುವೆಗೆ, ಅಷ್ಟರಲ್ಲಿ ಹಿಂಗೆಲ್ಲ ಆಯಿತು, ಇನ್ನು ಬಿಸ್ನೆಸ್ ಎಲ್ಲ ಹೆಂಗೆ ನಡೀತಾ ಇದೆ ಅಂತ ಕೇಳ್ತಾರೆ ನಾಗೇಶ್ನ. ಆಗ ಇಂದ್ರ ಇದ್ದಳು, ಅಯ್ಯೋ ಬಾವ ಬಿಸ್ನೆಸ್ಸು ಇವ್ರದ್ದು ಲಾಸ್ ಆಗೋಗಿದೆಯಂತೆ ತುಂಬಾ, ಆದರೂ ನಾಗೇಶ್ ಅಣ್ಣ ನೀವು ನನ್ನ ತಂಗಿ ಅಂತ ಅಂದ್ಕೊಂಡು, ನಿಮ್ಮ ಅಕ್ಕನ ಥರ ಅಂತ ಅಂದ್ಕೊಂಡು, ನಿಮಗೂ ಯಾರೂ ಇಲ್ಲ ಅಲ್ವಾ ಊರಲ್ಲಿ, ನನ್ನನ್ನೇ ಅಕ್ಕ ಅಂತ ಅಂದ್ಕೊಂಡು ನಿಮ್ಮ ಬಿಸ್ನೆಸ್ ಲಾಸ್ ಆಗಿರೋದು ನಮ್ಗೆ ಹೇಳಿ, ನಮ್ಮ ಹತ್ರ ಸಹಾಯ ಕೇಳಿದರೆ ನಾವು ಮಾಡ್ತಾಯಿದ್ವಿ ಅಂತ ಹೇಳ್ತಾಳೆ. ನಾಗೇಶ್ ಇದ್ದವರು, ಇಲ್ಲ ಅಮ್ಮ ನನಗೆ ಯಾವ ಬಿಸ್ನೆಸ್ಸು ಲಾಸ್ ಆಗಿಲ್ಲ, ಚೆನ್ನಾಗಿ ನಡೀತಾ ಇದೆ, ಅಂಥ ಪರಿಸ್ಥಿತಿ ಬಂದರೆ ನಾನು ಇನ್ನೆಲ್ಲ ಹೋಗಲಿ, ನನಗೆ ಇನ್ಯಾರಿದ್ದಾರೆ, ನಿಮ್ಮ ಹತ್ರನೇ ಬಂದು ಹೇಳ್ತೀನಿ, ನಿಮ್ಮ ಹತ್ರನೇ ಸಹಾಯ ಕೇಳ್ತೀನಿ ಅಂತ ಹೇಳ್ತಾರೆ. ಆಗ ಅವಳು ಇಂದಿರಾ ಇದ್ದಳು, ನೀವು ಸುಳ್ಳು ಹೇಳ್ಬೇಡಿ ನಾಗೇಶ್ ಅಣ್ಣ, ಮತ್ತೆ ಸುಳ್ಳೇ ಹೇಳ್ತಾ ಇದ್ದೀರಾ, ನೀವು ಬಿಸ್ನೆಸ್ ಲಾಸ್ ಆಗಿ ಕಲಾವತಿ ಅಕ್ಕನ ಹತ್ರ ಒಡವೆ ಎಲ್ಲ ಇಸ್ಕೊಂಡು ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅಂತ ಕಲಾವತಿ ಅಕ್ಕ ನೆನೆ ನನಗೆ ಹೇಳಿದ್ರು ಅಂತ ಹೇಳ್ಬಿಡ್ತಾಳೆ. ಅದನ್ನು ಕೇಳ್ದಂಥ ನಾಗೇಶ್ಗೆ ಕೋಪ ಬಂದು, ಕಲಾ ಏನು ಹೇಳ್ತಾ ಇರೋದು ಇವ್ರು ಇಂದಿರಾ ಅವರು, ನಾನಿನ್ನು ಒಡವೆ ಇಸ್ಕೊಂಡಿದ್ದೀನಿ, ಏನು ಮಾತಾಡ್ತಾ ಇದೆಯಾ ಅಂತ ಜೋರಾಗಿ ಕಿರ್ಚ್ಕೊತಾನೆ. ಅವರೆಲ್ಲ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇಲ್ಲಿ ಸೂರ್ಯಕಾಂತು, ಎಲ್ಲಿ ಒಡವೆ, ಮನೆ ನಿನ್ನ ಒಡವೆ ಎಲ್ಲ ಎಲ್ಲೋದು ಅಂತ ಕಿರ್ಚ್ಕೊಂಡು ಕಲಾವತಿಗೆ ಹೊಡಿಯೋಕೆ ಹೋಗ್ತಾನೆ. ಅಷ್ಟರಲ್ಲಿ ಅವ್ರ ಅಮ್ಮ ಇದ್ದವರು, ಸೂರ್ಯಕಾಂತ ನಿಲ್ಲಿಸು, ಹೊಡಿಬೇಡ, ಅವಳು ತನ್ನ ಒಡವೆ ಎಲ್ಲನ ಅಮೂಲ್ಯಂಗೆ ಕೊಟ್ಟಿದ್ದಾಳೆ ಅಷ್ಟೇ, ಇನ್ನೇನು ಆಗಿಲ್ಲ, ಕೊಡ್ತಾಳೆ ಅವಳು ಅಂತ ಹೇಳ್ತಾಳೆ. ಅದನ್ನು ಕೇಳಿದಂಥ ಕೋಪ ಬಂದು ಇದಿಷ್ಟು ಬಂದು ಇವತ್ತಿನ ಎಪಿಸೋಡ್ ಆಗಿರುತ್ತೆ ಫ್ರೆಂಡ್ಸ್. ಇನ್ನು ನಾಳಿನ ಎಪಿಸೋಡ್ನಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ಬರು ಕೂಡ ನಂದನ್ ಮನೆ ಹತ್ರ ಹೋಗ್ಬಿಟ್ಟು, ನಿಂಗೆ ನಾಚಿಕೆ ಆಗಲ್ವೇನೋ, ನಿನ್ನ ಮಗನ್ನ ಬಿಟ್ಬಿಟ್ಟು ನಮ್ಮ ಮನೆ ಮಗಳನ್ನ ಮದುವೆ ಆಗೋದೆ ದುಡ್ಡುಗೋಸ್ಕರ, ಬರೀ 7,000 ರೂಪಾಯಿಗೋಸ್ಕರ ಸೊಸೆನ ಟ್ಯೂಷನ್ನೇ ಕಳಿಸ್ತಾ ಇದೆಯಾ ಅಂತ, ನನ್ನ ಮಗ ನಮ್ಮ ಮನೆ ಒಡವೆ ಎಲ್ಲ ನೀವು ಇಟ್ಕೊಂಡಿದ್ದೀರ, ನಾಚಿಕೆ ಆಗಲ್ವ ಅಂತ ಚೆನ್ನಾಗಿ ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ನಂದ ಇವನೇನು ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾಗದೆ ಶಾಕ್ ಆಗಿ ಹಾಗೆ ನಿಂತಿದ್ದಾನೆ. ಇನ್ನು ಫುಲ್ ಎಪಿಸೋಡ್ ನೋಡಬೇಕು ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.